ಹಾಸನ ಗಣೇಶೋತ್ಸವ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಕ್ ಚಾಲಕ ಭುವನೇಶ್ನನ್ನ ಹಾಸನದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಎದೆನೋವಿನ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನತ್ತ ಕರೆದೊಯ್ಯಲಾಗಿದೆ. ಜಿಲ್ಲಾಸ್ಪತ್ರೆಯಿಂದ ಭುವನೇಶ್ನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಪೊಲೀಸರ ಭದ್ರತೆಯಲ್ಲಿ ಆತನನ್ನ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ಹಿಮ್ಸ್ನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಆತನಿಗೆ ವೈದ್ಯರು ಚಿಕಿತ್ಸೆ ನೀಡಿದ್ರು. ಎದೆನೋವು ಹೆಚ್ಚಾಗಿದೆಯಂತೆ, ಹೀಗಾಗಿ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಆ ಟ್ರಕ್ ಓಡಿಸಿದ್ದಂಥ ಭುವನೇಶ್ನ ಪೊಲೀಸರು ಚಿಕಿತ್ಸೆಗೆ ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇರೋದು. ಆ ಘಟನೆ ಆದ ಬಳಿಕ ಸ್ಥಳದಲ್ಲೇ ಕೂಡಲೇ ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದಾದ ಮೇಲೆ ಆತನನ್ನು ಕೂಡ ಚಿಕಿತ್ಸೆಗೆ ಅಂತ ಹೇಳಿ ಕರೆದೊಯ್ಯಲಾಗಿತ್ತು. ತನಗೆ ಪೆಟ್ಟಾಗಿದೆ, ಆರೋಗ್ಯಕ್ಕೆ ತೊಂದರೆ ಆಗಿದೆ ಅಂತೆಲ್ಲ ಆತ ಹೇಳ್ಕೊಂಡಿದ್ದ. ಅಂದರೆ ಆ ಆಕ್ಸಿಡೆಂಟಲ್ಲಿ ತನಗೂ ಕೂಡ ಪೆಟ್ಟಾಗಿದೆ ಅನ್ನೋ ಹಾಗೆ. ಹೀಗಾಗಿ ಹಾಸನದಲ್ಲೇ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಹಿಮ್ಸ್ನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ನಿನ್ನೆ ವೈದ್ಯರು ಆತನಿಗೆ ಚಿಕಿತ್ಸೆ ನೀಡಿದ್ರು. ಆದರೂ ಕೂಡ ಎದೆ ನೋವು ಅಂತ ಆತ ಹೇಳಿದ ಕಾರಣ ಈಗ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. 10 ಜನರ ದುರ್ಮರಣಕ್ಕೆ, ದುರಂತ ಸಾವಿಗೆ ಕಾರಣನಾದಂತಹ ಆ ಟ್ರಕ್ನ ಚಾಲಕ ಹೀಗೆ ಮುಖ ಮುಚ್ಕೊಂಡು ನಿಂತಿದ್ದಾನಲ್ಲ, ಈತ ಭುವನೇಶ್. ಈತ ಮಾಡಿದ ಒಂದು ಅಜಾಗರೂಕತೆಯ ಚಾಲನೆಯಿಂದ 10 ಜನರ ಪ್ರಾಣ ಹೊರಟು ಹೋಯಿತು. ಗಣೇಶ ಮೆರವಣಿಗೆ ಸಾವಿನ ಮೆರವಣಿಗೆಯಾಗಿ ಬದಲಾಗಿ ಹೋಯಿತು. ಎಂತೆಂಥ ಯುವಕರು ಪ್ರಾಣ ಕಳ್ಕೊಂಡವರು ಪಾಪ. ಎಲ್ಲ ಬಡವರ ಮನೆ ಮಕ್ಕಳು, ಇಂಜಿನಿಯರಿಂಗ್ ಓದ್ತಾ ಇದ್ದವರು, 20 ವರ್ಷ, 19 ವರ್ಷ, 25 ವರ್ಷ, ಈ ರೀತಿ ಯುವಕರು ಭವಿಷ್ಯದ ಕನಸು ಕಟ್ಕೊಂಡಿದ್ದವರು. ಎಷ್ಟೋ ಜನ ಆಗಲೇ ಪಾಪ ಸಂಸಾರದ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕ್ಕೊಂಡವ್ರು ಇದ್ರು. ಊರು ಬಿಟ್ಟು ಊರಿಗೆ ಬಂದು ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿದ್ರು. ಎಲ್ಲ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದೊಂದು ಕುಟುಂಬದ ಆಕ್ರಂದನ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಆ ಪೋಷಕರ ಆಕ್ರಂದನ, ಅವ್ರ ಪ್ರಶ್ನೆಗಳಿಗೆ, ಅವರ ಕಣ್ಣೀರಿಗೆ ಉತ್ತರನೇ ಇಲ್ಲ. ಅಂತಹ ಘನಘೋರ ದುರಂತ ಏನು ಹಾಸನದಲ್ಲಿ ನಡೆದೋಯ್ತು, ಅದಕ್ಕೆ ಕಾರಣಕರ್ತನಾದಂತಹ ಚಾಲಕ ಭುವನೇಶ್. ಡೀಟೇಲ್ಸ್ ಕೊಡ್ತಾರೆ ಈಗ ನಮ್ಮ ಹಾಸನದ ಪ್ರತಿನಿಧಿ ಕಿರಣ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಸದ್ಯ ಈತನ ಆರೋಗ್ಯ ಸ್ಥಿತಿ ಬಗ್ಗೆ ಏನ್ ತಿಳಿದು ಬರ್ತಾ ಇದೆ? ಏನ್ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೆ ಈತನನ್ನ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ? ವಿಜಯ್, ಏನು ಮೊಸಳೆ ಹೊಸಳ್ಳಿ ಅಪಘಾತ ಪ್ರಕರಣದಲ್ಲಿ 10 ಜನ ಮೃತಪಟ್ಟರೆ 19ಕ್ಕೂ ಹೆಚ್ಚು ಜನಕ್ಕೆ ಗಂಭೀರವಾದ ಗಾಯಗಳಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಕ್ ಚಾಲಕ ಭುವನೇಶ್ನನ್ನ ಪೊಲೀಸರು ಮೊದಲಿಗೆ ವಶಕ್ಕೆ ತೆಗೆದುಕೊಂತಾರೆ. ತದನಂತರ ಆತನಿಗೆ ಎದೆನೋವು ಅಂತ ಹೇಳ್ತಾನೆ. ಕೂಡಲೇ ಆತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ಬೆಳ್ಳೂರು ಕ್ರಾಸ್ ಬಳಿಯ BGS ಆಸ್ಪತ್ರೆಗೆ ಮೊದಲಿಗೆ ಆತನ ದಾಖಲು ಮಾಡಿ ತದನಂತರ ಅಲ್ಲಿ ಚಿಕಿತ್ಸೆ ಕೊಡಿಸಿ ನಿನ್ನೆ ರಾತ್ರಿ ಹಾಸನ ಜಿಲ್ಲಾಸ್ಪತ್ರೆಗೆ ಆತನ ಕರ್ಕೊಂಡ್ಬಂದು ಬಂದಾಗ ಎಲ್ಲ ರೀತಿಯ ಆತನ ಏನು ಮೊದಲಿಗೆ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಅದಲ್ಲದೆ ಬ್ಲಡ್ನ ಸ್ಯಾಂಪಲ್ನ ಪರೀಕ್ಷೆ ಮಾಡಿ ಮೈಸೂರಿನ FSL ಕೂಡ ಕಳಿಸಿರೋಂಥದ್ದು. ಅದಾದಮೇಲೆ ಇಂದು ಕೂಡ ಆಹಾರ ಸೇವನೆ ಮಾಡ್ತಾನೆ. ಸೇವಿಸಿದ ನಂತರ ನನಗೆ ಎದೆ ನೋವು ಅಂತ ಹೇಳ್ತಾನೆ. ಕೂಡಲೇ ಮತ್ತೆ ಆತನಿಗೆ ಏನು ವೈದ್ಯರು ತಪಾಸಣೆ ಒಳಪಡಿಸಿ ನಂತರ ಆತನಿಗೆ ಎದೆನೋವು ತೀವ್ರ ಇದೆ ಅನ್ನೋ ಹಿನ್ನೆಲೆ ಆತನಿಗೆ ಈಗ ಹಾಸನದ ಜಿಲ್ಲಾಸ್ಪತ್ರೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮುಖಾಂತರ, ಆಂಬ್ಯುಲೆನ್ಸ್ ಮುಖಾಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಿರೋಂಥದ್ದು. ಈ ಸಂಬಂಧ ಈಗಾಗಲೇ ಭುವನೇಶ್ ಮೇಲೆ ಪ್ರಕರಣ ದಾಖಲಾಗಿರೋಂಥದ್ದು. ಅಜಾಗರೂಕತ ಚಾಲನೆ, ಅತಿ ವೇಗದ ಚಾಲನೆ, ಅದಲ್ಲದೆ ಈ ಅಪಘಾತದಿಂದ ಹಲವರು ಮೃತಪಟ್ಟಿದ್ದಾರೆ. ಇವೆಲ್ಲ ಕಾರಣಗಳಿಂದ ಆತನ ಮೇಲೆ ಪ್ರಕರಣ ಕೂಡ ದಾಖಲಾಗಿರೋಂಥದ್ದು. ಈ ಹಿನ್ನೆಲೆ ಈಗ ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿನತ್ತ ಭುವನೇಶ್ಗೆ ಹಾಸನ ಜಿಲ್ಲಾ ಪೊಲೀಸರು ಕರೆದುಕೊಂಡು ಹೋಗ್ತಾರಂಥದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್.